ಶುಭೋದಯ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಜ್ಯೋತಿಷ್ಯ ಫಲಾನುಫಲಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರುಜಿ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಮತ್ತೆ ಆಗ್ತಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಬಹುದಾಗಿದೆ. ಕರೆ ಮಾಡಿದಾಗ ನೆಟ್ವರ್ಕ್ ಇರೋ ಪ್ರದೇಶದಲ್ಲಿ ಬಂದು ಮಾತನಾಡಿ ಅಥವಾ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ. ಒಟ್ಟಾರೆಯಾಗಿ ನೀವು ಕೂಡ ಕಾಲ್ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಮತ್ತೆ ಆಗ್ತಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ಅಂತ ಹೇಳ್ತಾ, ಏಪ್ರಿಲ್ 11ನೇ ತಾರೀಕು ಜ್ಯೋತಿಷ್ಯ ಸಂಬಂಧಪಟ್ಟ ಹಾಗೆ ಒಂದು ಉಚಿತ ಕಾರ್ಯಾಗಾರ ಕ್ಲಾಸ್ ಕೂಡ ಇದೆ. ಅದಾದ ನಂತರ ಏಪ್ರಿಲ್ 20ನೇ ತಾರೀಕು 112ನೆಯ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಈ 112ನೆಯ ಬ್ಯಾಚ್ ಕೇವಲ 6,999 ರೂಪಾಯಿಗೆ ಕಡಿಮೆಯ ದರದಲ್ಲಿ, ಅದರಲ್ಲೂ ಕೂಡ ಅತಿ ಕಡಿಮೆ ದರದಲ್ಲಿ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ಸನ್ನು ನೀವೆಲ್ಲರೂ ಕೂಡ ರಿಜಿಸ್ಟರ್ ಮಾಡಿಕೊಂಡು ಕಲಿಬಹುದಾಗಿದೆ. ಮನೆಯಿಂದಲೇ ಕುಳಿತುಕೊಂಡು ಮನೆ ಮಂದಿಯೆಲ್ಲ ಕೂಡ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು ನಿಮ್ಮ ಜೀವನವನ್ನು ಕೂಡ ಉಜ್ವಲಗೊಳಿಸಿಕೊಳ್ಬಹುದಾಗಿದೆ. ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನಮಸ್ತೆ ಮೇಡಮ್, ಹರೀಶ್ ಅಂತ ಬೆಂಗಳೂರಿಂದ. ಹರೀಶ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ ಗುರುಜಿ ಜೊತೆ ಮಾತಾಡ್ಬೋದಾ? ಖಂಡಿತವಾಗ್ಲೂ ಮಾತನಾಡಬಹುದು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಸರ್? ಮೇಡಮ್ ನಂದೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ಕಾರ ಹರೀಶ್ ಅವರು. ಏನಾಗಿದೆ ನಿಮ್ಮ ಮದುವೆದು? ಕ್ಲಿಯರ್ ಆಯ್ತಾ ಇಲ್ವಾ? ಗುರುಜಿ ನಾವು ನಿಮ್ಮ ಸ್ಟೂಡೆಂಟ್. ಅದಕ್ಕೆ ನಿಮ್ಮ ಮದುವೆ ಬಗ್ಗೆ ಕೇಳಿದ್ದು. ಕ್ಲಿಯರ್ ಮಾಡ್ಕೊಂಡ್ರೋ ಇಲ್ವಾ? ಇಲ್ಲ ಗುರುಜಿ, ಏನಿಲ್ಲ ಗುರುಜಿ, ಒಂದು ಸಣ್ಣ ಇದು ಹೇಳಿ. 17 ಫೆಬ್ರವರಿ ಏನು 17 ಫೆಬ್ರವರಿ ಓಕೆ 1989 ಸಮಯ 10:35 ರಾತ್ರಿ, ಚಿತ್ತೂರು, ಆಂಧ್ರ ಪ್ರದೇಶ್ ಗುರುಜಿ. ಪ್ರಶ್ನೆ ಕೇಳಿ. ಗುರುಜಿ ಏನಿಲ್ಲ, ನನ್ಗೆ ವೃಷಭ ಲಗ್ನದಲ್ಲಿ ಮದುವೆ ಆಯಿತು 2020 ಫೆಬ್ರವರಿ 5 ಅಲ್ಲಿ. ಸರಿ. ಅದು ಒಂದ್ ಸ್ವಲ್ಪ ಕಿರಿಕಿರಿ ಇತ್ತು, ಅದಕ್ಕೆ ತಾಲಿನ ಚೇಂಜ್ ಮಾಡೋಣ ಅಂತ ಇವತ್ತು ಚೇಂಜ್ ಮಾಡ್ತಿದ್ವಿ. ಈಗ ವೃಷಭ ಲಗ್ನದಲ್ಲಿ ಈಗ ಪ್ರೆಸೆಂಟ್ ಈ ಟೈಮ್ಗೆ ಹಾಕೋಣ ಅಥವಾ ಮಿಥುನ್ ಲಗ್ನದಲ್ಲಿ ಹಾಕೋಣ ಅಂತ ಒಂದು ಡೌಟ್ ಇತ್ತು, ನಿಮ್ಮ ಹತ್ರ ಕೇಳಿ ತಿಳ್ಕೊಳ್ಳೋಣ ಅಂತ. 1ನೇ ತಾರೀಕು ಗುರುಜಿ. ಒಂದು ನಿಮಿಷ ತಡ್ರಿ, ಸಮಾಧಾನ. ಈಗ ನೀವು ಸ್ಟೂಡೆಂಟ್ ಅಂತಂದ್ರೆ ಅವ್ರಿಗೇನು ಹೇಳ್ಕೊಟ್ಟಿಲ್ವ ಕರೆಕ್ಟಾಗಿ ಅಂತ ಬರುತ್ತೆ ನೀವು ಮಾಡೋ ಕೆಲಸಗಳು. ಸರಿ, ನೀವು ಸ್ವಲ್ಪ ಸಮಾಧಾನ ಆಗಿರ್ತೀರಾ? ಸರಿ ಗುರುಜಿ. ನೀವು ಸಮಾಧಾನ ಕಲ್ತ್ಕೊಳ್ಳಿ ಲೈಫಲ್ಲಿ. ಅವಾಗ ಹೆಂಡ್ತಿ ನಿಮ್ಮ ಜೊತೆ ಇರ್ತಾಳೆ, ಇಲ್ಲದ್ರೆ 2ನೇ ಹೆಂಡ್ತಿನೂ ಓಡೋಗ್ಬಿಡ್ತಾಳೆ. ಸಮಾಧಾನ. ಮದುವೆ ಮಾಡ್ಕೊಳ್ತಕ್ಕಂಥ ಮತ್ತು ಮರುಮಾಂಗಲ್ಯ ಅಂತ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಡೇಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಡೇಟ್ ಬಂದ್ಬಿಟ್ಟು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕೆ ಸೆಲೆಕ್ಟ್ ಮಾಡಬೇಕು. ಅದು ಆ ಡೇಟು ಬಿಟ್ಕೊಡಲ್ಲ, ಅರ್ಥ ಆಯ್ತಾ? ಆ ಡೇಟ್ ಬಿಟ್ಕೊಡಲ್ಲ, ಅರ್ಥ ಆಯ್ತಲ್ಲ? ಆ ಡೇಟಲ್ಲೇ ನೀವು ಯಾವ್ದಾದ್ರು ಲಗ್ನ ತಗೊಳ್ಳಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಬಹುದಾಗಿದೆ. ಮನೆ, ಮದುವೆ, ಮಕ್ಕಳ ಶಿಕ್ಷಣ, ವಿದ್ಯಾಭ್ಯಾಸ ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಹಾಗಾದರೆ ಜ್ಯೋತಿಷ್ಯವನ್ನು ನೀವು ಕೂಡ ಕಲಿಯಿರಿ, ಹಾಗೆ ನಿಮ್ಮ ಮನೆಯವರಿಗೂ ಕೂಡ ಕಲಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ನೀವು ಕೂಡ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಕರೆ ಮಾಡಿದಾಗ ನಿಮ್ಮ ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಹಾಗೆ ಟೈಮ್ ಆಫ್ ಬರ್ತನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಆಕಸ್ಮಿಕವಾಗಿ ಗೊತ್ತಿಲ್ಲ ಅನ್ನೋದಾದರೆ ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮ್ಮ ಹೆಸರು ಶಶಿಕಲಾ ಅಂತ. ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. ಶಶಿಕಲಾ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 108. 108. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಶಶಿಕಲಾ? ಆರೋಗ್ಯದ ಬಗ್ಗೆ. ಆರೋಗ್ಯದ ಬಗ್ಗೆ. ಗುರುಗಳಿದ್ದಾರೆ, ಮಾತನಾಡಬಹುದು. 108. ಹಲೋ ಗುರುಜಿ, ನಮಸ್ತೆ. ಯಾರ ಆರೋಗ್ಯ ಬಗ್ಗೆ ಕೇಳಬೇಕು? ನಮ್ಮ ತಮ್ಮನ ಆರೋಗ್ಯ ಬಗ್ಗೆ. ತಮ್ಮನ ಆರೋಗ್ಯ ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ 8 ಶುಕ್ರನ ಕಾಂಬಿನೇಷನ್ ಬಂದಿದೆ. ಸ್ವಲ್ಪ ಕ್ರೋನಿಕ್ ಅಂತ ಕರಿತೀವಿ, ಅಂದರೆ ದೀರ್ಘಕಾಲದ್ದು ಅಂತ ಬರುತ್ತೆ. ಸ್ವಲ್ಪ ಅಂದರೆ ಉಲ್ಬಣ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ.
6ನೇ ಮನೆ ಕಸ್ಪನ್ನು ತೋರಿಸ್ತೀವಿ. 6ನೇ ಮನೆ ಕಸ್ಪು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ 8 ಅಂತ ಅದನ್ನು ತೋರಿಸೋದ್ರಿಂದ ಸ್ವಲ್ಪ ಇಲ್ಲಿ ಶುಕ್ರನ ವಿಚಾರದಲ್ಲಿ ದಾನ ಮಾಡಿ. ಅಂದರೆ ಒಂದು ಮೊಸರನ್ನು ದಾನ ಮಾಡಿ, ಮೊಸರು ಪ್ಯಾಕೆಟನ್ನು ಒಂದು 3 ಜನಕ್ಕೆ ದಾನ ಮಾಡಿ 3 ಮುಖದ ರುದ್ರಾಕ್ಷಿ ಹಾಕ್ಕೊಳಕ್ಕೆ ಹೇಳಿ. ಓಂ ನಮೋ ನರಸಿಂಹ ತವದಾಸೋಮ್ ಅಂತ ಹೇಳ್ಕೊಳಕ್ಕೆ ಹೇಳಿ. 50% ಕಮ್ಮಿ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಈಗಾಗಲೇ ಗುರೂಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮೂಲಕ ಕಲಿತಿದ್ದಾರೆ. ಹಾಗೆ ತಮ್ಮ ಜೀವನವನ್ನ ಕೂಡ ರೂಪಿಸ್ಕೊಂಡಿದ್ದಾರೆ. ಮತ್ತೆ ಆಗ್ತಡ ನೀವು ಕೂಡ ನಿಮ್ಮ ಜೀವನವನ್ನ ರೂಪಿಸ್ಕೋಬೇಕಾ? ಹಾಗಾದ್ರೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಈಗಲೇ ರಿಜಿಸ್ಟರ್ ಮಾಡಿಕೊಂಡು ಜ್ಯೋತಿಷ್ಯ ಶಾಸ್ತ್ರವನ್ನ ಕೂಡ ಕಲಿಯಬಹುದಾಗಿದೆ. ಇದೇ ಏಪ್ರಿಲ್ 20ನೇ ತಾರೀಕು 112ನೆಯ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ನೀವು ರಿಜಿಸ್ಟರ್ ಮಾಡ್ಕೋಬಹುದಾಗಿದೆ. ಹಾಗೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಂಡು ನಂತರ ರಿಜಿಸ್ಟರ್ ಕೂಡ ಆಗಬಹುದಾಗಿದೆ. ವೀಕ್ಷಕರೇ, ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನಾನು ಓಂ ಪ್ರಕಾಶ್ ಅಂತ. ಓಕೆ ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮಗನ್ ಬಗ್ಗೆ. ಅವರ ಡೇಟ್ ಆಫ್ ಬರ್ತ್ ಹೇಳಿ. 19/10. 19/10. 19/10/1997. 1997. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 5:20. 5:20. ಓಕೆ. ಹುಟ್ಟಿದ ಸ್ಥಳ? ರಾಶಿ ರೋಹಿಣಿ. 5:20 ಸಂಜೆನಾ ಅಥವಾ ಬೆಳಗಿನ ಜಾವ? ಬೆಳಿಗ್ಗೆ ಮಾರ್ನಿಂಗ್, ಬೆಳಿಗ್ಗೆ 5:20. ಓಕೆ. ಹುಟ್ಟಿದ ಸ್ಥಳ? ಅಮ್ಮ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ, ಇಲ್ಲ ಅಂತಂದ್ರೆ ಹೊರಗಡೆ ಬಂದು ಮಾತಾಡಿ. ಹೊರಗಡೆ ಬಂದು ಮಾತನಾಡಿ. ಟಿವಿ ನೋಡ್ಕೊಂತ ಮಾತನಾಡ್ತಾ ಇರ್ತೀರಾ? ಓಕೆ, ಕರೆ ಕಟ್ಟಾಗಿದೆ. ವೀಕ್ಷಕರೇ, ಕರೆ ಮಾಡಿದಾಗ ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತನಾಡಿ, ಅಥವಾ ಟಿವಿ ಇರುವಂತಹ ಜಾಗದಿಂದ ಬಂದ್ಬಿಟ್ಟು ಅವ್ರದೇ ವಾಯ್ಸಾ ಅಂತ ತಿಳ್ಕೊಳ್ಳೋಕ್ಕೆ ಅವ್ರಿಗೆ ಕಾತರ. ನಿಮ್ಮ ವಾಯ್ಸ್ ನೀವು ಕೇಳಿದ್ರೆ ನಿಮಗೆ ಕಟ್ಟಾಗುತ್ತೆ. ಯಾಕಂದರೆ ಇಲ್ಲಿ ನಮಗೆ ಕೇಳಲ್ಲ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋರು ಕಾಲ್ ಕನೆಕ್ಟ್ ಆಗಿದ ತಕ್ಷಣ ಬಂದು ಮಾತಾಡ್ತಾರೆ. ನಿಮ್ಮ ಟಿ ವಿ ವಾಲ್ಯೂಮು ಜಾಸ್ತಿ ಮಾಡಿದರೆ ಇಲ್ಲಿ ಎಕೋ ಆಗುತ್ತೆ, ನೀವು ಹೇಳೋದು ಕೇಳಿಸಲ್ಲ. ನೀವು ಯಾವುದೋ ಡೇಟಾ ಬರುತ್ತೆ ಹೇಳಿರ್ತೀರ, ಲಾಸ್ ಆಗೋದು ನಿಮಗೇನೆ. ಕರೆ ಸಿಕ್ತು ಇವಾಗ, ಅಯ್ಯೋ ಅಂತ ತಲೆ ಚೆಚ್ಕೊಳ್ಳಿ, ಗೋಡೆಗೆ ಚೆಚ್ಕೊಳ್ಳಿ. ಇದು ತುಂಬ ಜನಕ್ಕೆ ಆಗುತ್ತೆ. ಅದಕ್ಕೆ ಹೇಳೋದು, ಕರೆ ಟ್ರೈ ಮಾಡೋರು ಸ್ವಲ್ಪ ವಾಲ್ಯೂಮ್ನ ಕಮ್ಮಿ ಇಟ್ಟು ಟ್ರೈ ಮಾಡಿ. ಯಾಕೆಂದರೆ ಟೆಕ್ನಿಕಲಲ್ಲಿ ಏನು ಮಾಡ್ತಾರೆ, ಬ್ಲಾಕ್ ಮಾಡ್ಕೊಳ್ತಕ್ಕಂಥ ನಿಮ್ಮದು ಬ್ಲಾಕ್ ಮಾಡಿ ನಮಗೆ ಕೇಳಿಸೋದಿಲ್ಲ. ಸೊ ಆ ಕಾರಣದಿಂದ ಹೇಳ್ತಾ ಇರೋದು, ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ. ಅಲ್ಲಿ ಬ್ಯಾಕ್ ಎಂಡಲ್ಲಿ ಕಾಲ್ ತೊಗೊಳಕ್ಕಿಂತ ಮುಂಚೆನೇ ದಯವಿಟ್ಟು ಹೇಳಿ. ಬ್ಯಾಕ್ ಎಂಡಲ್ಲಿರೋರು ಕಾಲ್ ತೊಗೊಳ್ಬೇಕಾದ್ರೆ ಟಿ ವಿ ವಾಲ್ಯೂಮ್ ಕಮ್ಮಿ ಮಾಡಿಲ್ಲ ಅಂದರೆ ಕರೆ ಕಟ್ಟಾಗುತ್ತೆ ಅಂತ 3 ಸತಿ ಹೇಳಿ. ಮುಂದಿನ ಕರೆ ತೊಗೊಳ್ಳೋಣ. ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನಾವು ಧಾರವಾಡದಿಂದ ಮಾತಾಡ್ತಾ ಇದ್ದೇವ್ರಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ತಮ್ಮನ ಬಗ್ಗೆ ಕೇಳಬೇಕಿತ್ತು. ಅವರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 28/7/1985. 28/7/1985. ಬೆಳಗ್ಗೆ 6:50 ಬೆಳಗಾಂ ಜಿಲ್ಲೆ. ಹುಟ್ಟಿದ ಸಮಯ? ಬೆಳಗ್ಗೆ 6:50. ಬೆಳಿಗ್ಗೆ 6:50. ಹುಟ್ಟಿದ ಸ್ಥಳ? ಬೆಳಗಾವಿ. ಬೆಳಗಾಂ ಜಿಲ್ಲೆ. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಮನೆ ಕಟ್ಟು ವಿಚಾರವಾಗಿ. ಗುರುಗಳಿದ್ದಾರೆ, ಮಾತನಾಡಬಹುದು. ಏನು ಮಾಡ್ತಾ ಇದ್ದಾರೆ? ಅವರು ಜಾಬ್ ಮಾಡ್ತಾ ಇದಾರೆ, ಗೌರ್ಮೆಂಟ್ ಜಾಬ್. 28/7/1987 ಅಲ್ರಿ, 85 ರೀ. 85 ಹಾ, 28/7/1985. 40 ವರ್ಷ ಇವಾಗ. ಹಾ ರೀ. ಶುಕ್ರದಶ ಮುಗಿದು ಸೂರ್ಯದಶ 29ವರೆಗೂ ಇದೆ. 2029ವರೆಗೂ ಇದೆ. ಸೂರ್ಯ 4ನೇ ಮನೆ ತೋರಿಸೋದ್ರಿಂದ ಮನೆ ಕಟ್ಟೋದು ಸೂರ್ಯದಶಲಿ ಖಂಡಿತ ನಕ್ಷತ್ರದಲ್ಲಿ 4ನೇ ಮನೆ ತೋರಿಸ್ತಾ ಇದೆ, ಶನಿಯ ಅಂಶದಲ್ಲಿ. ಆದರೆ ಅವರು ಕಂಪ್ಲೀಟಾಗಿ ಮನಸ್ಸು ಮಾಡ್ತಾ ಇಲ್ಲ. ಆ ಕಂಪ್ಲೀಟಾಗಿ ಮನಸ್ಸು ಮಾಡಬೇಕು ಅಂತಂದರೆ ಅವ್ರಿಗೆ ಮೊದಲು ಮನೆ ಕಟ್ಟೋ ವಿಚಾರದಲ್ಲಿ 7 ಮುಖದ ರುದ್ರಾಕ್ಷಿ ಹಾಕಿ ಒಂದು ಕೈಲಾಶ ಯಂತ್ರವನ್ನು ಸ್ಥಾಪನೆ ಮಾಡಿ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿದ್ದಾರೆ. ಒಂದು 7 ಮುಖದ ರುದ್ರಾಕ್ಷಿ ಹಾಕಿ. ಮನಸ್ಸಿಲ್ಲ ಅಂತಂದರೆ ಸಿಗ್ತಾ ಇರುತ್ತೆ, ಆದರೆ
ಆ ಸಿಗ್ತಾ ಇರತಕ್ಕಂಥ ಒಂದು ಜಾಗದಲ್ಲಿ ಅವರು ಫೈನಲಿ ಮಾಡಬೇಕು. ಈಗ 4 ಸೈಟ್ ಇರುತ್ತೆ ನಮ್ಮ ಹತ್ರ, ಡಿಸಿಷನ್ ತಗೊಳ್ಳಲ್ಲ ಅವರು. 5ನೇ ಮನೆ ಬಂದಾಗ ಡಿಸಿಷನ್ ತಗೊಳ್ಳಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮನೆ ಯಾವಾಗ ಕಟ್ತೀವಿ ಅನ್ನೋದಕ್ಕಿಂತ ಒಂದಾದರೆ ಮನೆ ಕಟ್ಟೋ ಯೋಗ ಬಂದಿದ್ರು ಕೂಡ ಮನಸ್ಸು ಅರ್ಧಂಬರ್ಧ ತೋರಿಸ್ತಾ ಇರುತ್ತೆ. ಅದನ್ನು ಕೂಡ ನಾವು 5ನೇ ಮನೇಲಿ ನೋಡ್ಬೋದು. ಸೊ ಅವರು ಎಸ್ ಅಂತ ಕಂಪ್ಲೀಟಾಗಿ ಹೋಗಬೇಕು ಅಂತಂದರೆ ಅಲ್ಲಿ ನಾವು 7 ಮುಖದ ರುದ್ರಾಕ್ಷಿ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ. ಓಕೆ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಗುರೂಜಿಯವರ ನಂಬರ್ಗೆ ನೇರವಾಗಿ ಕರೆ ಮಾಡಬಹುದಾಗಿದೆ. ಅವರನ್ನು ನೇರವಾಗಿ ಕೂಡ ಭೇಟಿ ಮಾಡಬಹುದಾಗಿದೆ. ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದಾಗಿದೆ. ನೋಡಿ, ಯಾವುದೇ ಸಮಸ್ಯೆಗಳಾಗಿರ್ಬೋದು, ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಏನು ಅಂತಂದರೆ ಅದು ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮ್ದು ಇಲ್ಲಿ ಬೆಂಗಳೂರು. ಬೆಂಗಳೂರೇ ಅಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರ? 9/82 ಇಸ್ವಿ. ಮೊದಲಿನ ಹೆಂಡತಿ ಸ್ವಲ್ಪ ಅಮ್ಮ, ಸ್ವಲ್ಪ ನಿಧಾನ. 8/9/82 ಇಸ್ವಿ. 82. ಓಕೆ. ಹುಟ್ಟಿ ಮೊದಲಿನ ಹೆಂಡತಿ ತೀರ್ಕೊಂಡಿದ್ದಾಳೆ. ಮತ್ ಮದುವೆ ಮಾಡ್ಲಿಕ್ಕೆ ಹೇಗೆ ಅಂತ ಮಕ್ಕಳು ಇದಾವೆ. ಗುರುಜಿ ಹತ್ರ ಕೇಳ್ಬೇಕು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಟೈಮೇ ಕೊಟ್ಟಿಲ್ಲ ಅಂದ್ರೆ ನಾನೇನು ಹೇಳೋದು? ಹುಟ್ಟಿದ್ರೆ ಟೈಮ್ ಅಂತ ಒಂದು ಇರುತ್ತಲ್ಲ, ಸ್ವಲ್ಪ ಟೈಮ್ ಹೇಳಿ. ಮಧ್ಯಾಹ್ನ 2:15. ಅದನ್ನ ಹೇಳಿ ಫಸ್ಟು. ಅರ್ಧಂಬರ್ಧ ಹೇಳ್ತಾ ಇದ್ದೀರಲ್ಲ. ಮಧ್ಯಾಹ್ನ 2:15. ಫಸ್ಟ್ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಹುಟ್ಟಿದ ಊರು ಫಸ್ಟ್ ಕೊಡಿ. 8/9/82 ಅದನ್ನ 50 ಸತಿ ಹೇಳಿದ್ದೀರಾ, ಟೈಮ್ ಹೇಳಿಲ್ಲ. ಟೈಮ್ ಮಧ್ಯಾಹ್ನ ರೀ. ಮಧ್ಯಾಹ್ನ ಊರು ಹೇಳಿ. ನೆಕ್ಸ್ಟ್ ಯಾವ ಊರಲ್ಲಿ ಹುಟ್ಟಿರೋದು? ಊರು ಹುಬ್ಳಿಯಲ್ಲಿ. ಮೊದಲನೇವರು ಸಾಯ್ತಾರೆ, ಎರಡನೇವರು ಸಾಯ್ತಾರೆ. ಆಮೇಲೆ ಈ ಥರ ಇದ್ದರೆ ಹೇಳೋದು ಕೇಳಿ, ಗೌರವದಿಂದ ಮಾತಾಡಿ. ಡೇಟ್ ಆಫ್ ಬರ್ತ್ ಕೊಡಿ, ಟೈಮ್ ಆಫ್ ಬರ್ತ್ ಕೊಡಿ, ಪ್ಲೇಸ್ ಆಫ್ ಬರ್ತ್ ಕೊಡಿ. ಅದಾದ್ಮೇಲೆ ಮಾಡಿ. ಡೇಟ್ ಹೇಳ್ಬಿಟ್ಟು ಅವ್ರು ಮೊದಲನೇ ಹೆಂಡತಿ ಸತ್ತೋಗಿದ್ದಾರೆ, ಡೇಟ್ ಆಫ್ ಬರ್ತ್ ಕೊಟ್ಬಿಟ್ಟು ಅವ್ರು ಮೊದಲನೇ ಹೆಂಡತಿ ಸತ್ತೋಗಿದ್ದಾರೆ. ಇವತ್ತೆಲ್ಲ ನೀವು ಸಾಯೋದು, ನಾನು ಸಾಯೋದೇ ಅಲ್ವಾ? ಸ್ವಲ್ಪ ಕರೆಕ್ಟಾಗಿ ಮಾತಾಡಬೇಕಿಲ್ಲಿ, ಅರ್ಥ ಆಯ್ತಾ? ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು ಕರೆಕ್ಟಾಗಿ ಕೊಟ್ಟು, ಇನ್ನೊಂದು ಮದುವೆ ಇದೆಯಾ ಅಂತ ಆ ಥರ ಕೇಳಿದ್ರೆ ಆಯಿತು. ಅದಕ್ಕಿಂತ ಮುಂಚೆ ಡೇಟ್ ಕೊಟ್ಬಿಟ್ಟು 2ನೇ ಮಂತಿ ಇದೆಯಾ ಅಂತ ಸ್ವಲ್ಪ ಯಾರಿಗಾರು ನಿಮ್ಮ ಮಗನ ಕೊಡಬೇಕು. ಮಗನಿಗೆ ತಾನೇ ಮದುವೆ ಆಗ್ಬೇಕಾದ್ರೆ ನೀವು ಯಾಕೆ ಮಾತಾಡ್ತಾ ಇದ್ದೀರಾ? ಎಲ್ಲಿದ್ದಾರೆ ನಿಮ್ಮ ಮಗ? ಕೆಲ್ಸಕ್ಕೆ ಹೋಗ್ತಾರೆ. ಕೆಲಸ ಅವ್ರಿಗಾರು ಮಾಡಕ್ಕೆ ಕೇಳಬೇಕಲ್ವಾ ಫೋನು? ಅವ್ರು ತಿಳ್ಕೊಬೇಕಲ್ವಾ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ? ಯಾರಾದ್ರೂ ಈಗ ಎಷ್ಟೊಂದು ಸತಿ ಏನಾಗುತ್ತೆ, ಕೆಲವ್ರು ಮದುವೆ ಆಗಲ್ಲ, ಬರೋಳು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾರೋ ಇಲ್ವ ಅಂತ, ಅದೆಲ್ಲ ಇರುತ್ತಲ್ವಾ? ಅದು ಅವ್ರ ಹತ್ರ ಮಾತಾಡ್ಬೇಕು, ನಿಮ್ಮ ಹತ್ರ ಅಲ್ಲ. ನೀವೆಲ್ಲ ಮದುವೆ ಆಗೋರು. ಅದಕ್ಕೆ ಅವರು ಯಾರು ಸೂಕ್ತವಾಗಿದ್ದಾರೆ ಇದೆಲ್ಲ ನಾವು ನೋಡ್ತೀವಿ. ಎಲ್ಲ ನನ್ನ ತಮ್ಮನ ಬಗ್ಗೆ ಹೇಳಿ ಅಂತ, ತಮ್ಮ ಎಲ್ಲ ಓತ್ಲ ಹೊಡ್ಕೊಂಡು ಮಲಗಿರ್ತಾನೆ. ಅಕ್ಕನ ಬಗ್ಗೆ ಹೇಳಿ ಅಂತ ಅವಳೆಲ್ಲೋ ಓಡೋಗಿರ್ತಾಳೆ. ಇಂಥ ವಿಚಾರನೇ ಆಗೋಗಿದೆ. ಯಾಕೆಂದರೆ ನಾವು ಅರ್ಧಂಬರ್ಧ ಮಾತಾಡ್ತೀವಿ. ಯಾರು ಇನ್ನೊಬ್ಬರ ಬಗ್ಗೆ ಕೇಳಿದ್ರೆ ಅದು ಅರ್ಧಂಬರ್ಧ ವಿಚಾರ. ಅವ್ರ ಬಗ್ಗೆ ಕೇಳಿದ್ರೆ ನಾವು ಕರೆಕ್ಟಾಗಿ ಕೂಲಂಕುಷವಾಗಿ ಕೊಡ್ಬೋದು ಜ್ಯೋತಿಷದಲ್ಲಿ. ನೀವು ಯಾರೋ ನಿಮ್ಮ ಮಗನಿಗೆ ಅವ್ನಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ, ಅವ್ರು ಇನ್ನೂ ನಾನು ದುಡ್ಡು ಮಾಡಬೇಕು ಅಂತಿರುತ್ತೋ, ಬೇರೆ ಏನೋ ಇರುತ್ತೆ, ಕಾರಣಗಳು ಅನೇಕ ಇರುತ್ತೆ. ರಾಹುನಲ್ಲಿ 7ನೇ ಮನೆ ತೋರಿಸಿರೋದ್ರಿಂದ ಮದುವೆ ಹಾಗೇ ಆಗುತ್ತೆ. ಆದರೆ ಮಕ್ಕಳು ಮಾಡ್ಕೊಂಡ್ರೆ ಸಮಸ್ಯೆ. ಯಾಕಂದರೆ 8ನೇ ಮನೆ ರಾಹು ತೋರಿಸ್ತಾ ಇದ್ದಾಗ 2ನೇ ಮದುವೆನೂ ಸಮಸ್ಯೆಯಲ್ಲಿ ತೀರುತ್ತೆ. ತೀರೋಗೋದೇನು ಕಾಂಬಿನೇಷನ್ ಇಲ್ಲ, ಆದರೆ ಗಲಾಟೆಗೆ ಎಂಡಾಗುತ್ತೆ. ಆದರೆ ಮದುವೆ ಆದ ನಂತರ ಅವ್ರ ಮಕ್ಕಳು ಮಾಡ್ಕೊಂಡ್ರೆ ಸಮಸ್ಯೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನೇನೆಲ್ಲ ವಿಷಯಗಳನ್ನು ಕಲಿಸ್ಕೊಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ಯಾಕೆ ಡಿಸ್ಪ್ಲೇ ಆಗ್ತಾ ಇಲ್ಲ? ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ,
ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕೈಲಾಶ್ ಯಂತ್ರವನ್ನು ನೀವು ಕೂಡ ಪೂಜೆ ಮಾಡಬಹುದು, ಸ್ಥಾಪನೆ ಮಾಡಿ ಅದರ ಒಂದು ಒಳ್ಳೆಯ ಫಲಾನುಫಲಗಳನ್ನು ನೀವು ಕೂಡ ಅನುಭವಿಸಬಹುದಾಗಿದೆ. ಎಸ್ ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಸರ್ ನಮ್ದು ಸರ್ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ನಾವು ಇಲ್ಲಿ ಮಂಡ್ಯದ ಸರ್, ನಾಗಮಂಗಲ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸರ್ ನಮ್ಮ ಬಗ್ಗೆನೇ ಕೇಳ್ಬೇಕ್ರಿ ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್ ನಮ್ದು. ಓಕೆ, ಹಾಗಾದ್ರೆ 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 25. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಸರ್? ಮ್ಯಾಮ್ ನಾವು ಒಂದು ಸ್ವಲ್ಪ ಮನೆ ಕಟ್ಟಬೇಕಾಗಿತ್ತು, ಅದಕ್ಕೆ ಗುರುಗಳಿದ್ದಾರೆ, ಮಾತನಾಡಬಹುದು. ಓಕೆ ಮೇಡಮ್, ಥ್ಯಾಂಕ್ ಯು. ಮನೆ ಕಟ್ಟೋ ವಿಚಾರ, ಜ್ಯೋತಿಷ್ಯ ಅಷ್ಟು ಸುಲಭದ ಸಬ್ಜೆಕ್ಟು ಇನ್ನೊಂದಿಲ್ಲ. ಮೇಡಮ್ 7ನೇ ಕ್ಲಾಸು ಪಾಸ್ ಆದ್ರೆ ಆಗ್ಬೋದು, ಕಷ್ಟ ಆಗ್ಬೋದು, ಆದರೆ ಜ್ಯೋತಿಷ್ಯ ಪಾಸ್ ಆಗ್ಬಿಡ್ಬೋದು. ಇಲ್ಲಿ 12ನೇ ಮನೆ ಖರ್ಚಿನ ವಿಚಾರದಲ್ಲಿ ಇಲ್ಲಿ ನಮಗೆ ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಬರ್ತಾ ಇದೆ. ಅಂದರೆ ಈ ಕಾಂಬಿನೇಷನಲ್ಲಿ ಖರ್ಚು ಅನ್ನೋದೊಂದು ಬರುತ್ತಲ್ಲ, ಖರ್ಚು ಮಾಡಬೇಕು ಅಂತ. ಆ ಖರ್ಚು ಅಂದರೆ ನಿಮ್ಮ ಪ್ಲ್ಯಾನಿಂಗಲ್ಲಿ 12ನೇ ಮನೆ ಬಂತು ಅಂದರೆ ಪ್ಲ್ಯಾನಿಂಗಲ್ಲಿ ವೀಕ್ ಆಗಿದೆ, ಅಂದರೆ ನಿಮಗೆ ಖರ್ಚಾಗ್ತಕ್ಕಂಥ ಒಂದು ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿದೆ. ಸೊ ಕೈ ಹಾಕೋದೋ ಬೇಡವೋ ಅನ್ನೋ ವಿಚಾರದಲ್ಲಿ ನಿಮಗೆ ಮನಸ್ಸನ್ನು ಹತೋಟಿಯಲ್ಲಿ ಇರ್ತಕ್ಕಂಥದ್ದು. ಶುಕ್ರ ದೇಶದಲ್ಲಿ ಪ್ರಶ್ನೆ ಕೇಳಿದ್ದೀರಾ, ಬಟ್ ಇದು ಸ್ವಲ್ಪ ನೋಡಿಕೊಂಡು ಮಾಡಿ ಅಂತ ನಾವು ಸಜೆಷನ್ ಮಾಡ್ತೀವಿ. ಮನೆ ಕಟ್ಟೆ ಕೈ ಹಾಕಿದ್ರೆ ಸಾಲ ಮಾಡ್ತಕ್ಕಂಥದ್ದು ಅಥವಾ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಖರ್ಚು ಮಾಡಿಬಿಟ್ವಿ ಅಂತಕ್ಕಂಥ ಒಂದು ವಿಚಾರ ಬರ್ತಕ್ಕಂಥದ್ದು. ಸೊ ಇದಕ್ಕೆ ಅವರೇಕಾಳನ್ನು ಪ್ರತಿ ಶುಕ್ರವಾರ ದಾನ ಮಾಡಿ, 11-7 ಕಾಂಬಿನೇಷನ್ ಇರ್ತಕ್ಕಂಥ ಮಂಗಳ, 3 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಬಜೆಟ್ ನೋಡ್ಕೊಂಡು ಕಟ್ಟಿ ಅಂತ ಪ್ರಶ್ನಾಶಾಸ್ತ್ರ ಹೇಳ್ತಾ ಇದೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ಸಾಧಕರಿಗೆ ಒಂದು ಅತ್ಯದ್ಭುತವಾದಂತಹ ವೇದಿಕೆಯನ್ನು ರೂಪಿಸ್ಕೊಡ್ತಾ ಇದೆ. ಆ ಕುರಿತಂತೆ ಒಂದು ಸ್ಪೆಷಲ್ ವೇಟ್ ಇದೆ, ನೋಡ್ಕೊಂಡು ಬರೋಣ. ಬಂಧುಗಳೇ, ನಿಮ್ಮ ಸೇವೆ ಸಾಧನೆಯನ್ನ ಗುರುತಿಸುತ್ತಿದೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್. ಕ್ಷೇತ್ರ ಯಾವುದೇ ಆಗಿರಲಿ, ನಿಮ್ಮ ಸೇವೆ ಸಾಧನೆಗೆ ಮಾನದಂಡ.
ಜಾತಿ ಧರ್ಮ ಮೀರಿ ಸೇವಕರು ಸಾಧಕರನ್ನು ಗುರುತಿಸಿ ನಾವು ಗೌರವಿಸುತ್ತೇವೆ. ನೀವು ಸಾಧಕರೇ, ನಿಮ್ಮ ಸುತ್ತಮುತ್ತ ಸಾಧಕರಿದ್ದಾರೆಯೇ? ಹಾಗಿದ್ದರೆ ನೀವು ಮಾಡಬೇಕಿರುವುದು ಇಷ್ಟೇ. ನಿಮ್ಮ ಅಥವಾ ನಿಮ್ಮವರ ಸೇವೆ ಸಾಧನೆಯ ವಿವರವನ್ನ ನಮಗೆ ಕಳುಹಿಸಿ. ನಿಮ್ಮ ಸಾಧನೆ ವಿವರವನ್ನ 7019721909 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅಥವಾ ಕರ್ನಾಟಕ ನ್ಯೂಸ್ ಬೀಟ್ ಡಿಜಿಟಲ್ @gmail.comಗೆ ಇಮೇಲ್ ಕಳುಹಿಸಿಕೊಡಿ. ವೀಕ್ಷಕರೇ, ಈ ಒಂದು ಅತ್ಯದ್ಭುತವಾದಂತಹ ವೇದಿಕೆಯನ್ನ ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳ್ತಾ ಕೊನೆಯ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿಮಾ. ಹಲೋ, ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನಾವು ಧಾರವಾಡದಿಂದ ಮೀನಾಕ್ಷಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಹೇಳಿ. 2/4/2001. 2/4/2001. ಹುಟ್ಟಿದ ಊರು ಬೆಳಗಾವಿ. ಹುಟ್ಟಿದ ಸಮಯ ಹೇಳಿ. ಹುಟ್ಟಿದ ಸಮಯ ರಾತ್ರಿ 1:02. ರಾತ್ರಿ 1:02. ಓಕೆ, ಹುಟ್ಟಿದ ಸ್ಥಳ ಬೆಳಗಾವಿ. ಓಕೆ, ಯಾವ ವಿಚಾರವಾಗಿ ಕೇಳ್ಬೇಕಾಗಿತ್ತಮ್ಮ? ಮದುವೆ ಬಗ್ಗೆ. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ಹೇಳ್ರಿ. ಮತ್ತೆ ನೀವು ಟಿವಿ ಆನ್ ಮಾಡಿದ್ರಿ? ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತನಾಡಿಮ್ಮ, ಇಲ್ಲ ಅಂತಂದ್ರೆ ತಾನೇ ಒಂದು 4 ಜನಕ್ಕೆ ಬೈದ್ವಿ, ಅರ್ಥ ಆಗಲ್ಲ ಜನಕ್ಕೆ. ಮದ್ದುತನ ಹೆಚ್ಚಾಗಿರ್ತಕ್ಕಂಥದ್ದು. 2032ವರೆಗೂ ಶನಿ ಕಾಂಬಿನೇಷನ್ ಇರ್ತಕ್ಕಂಥದ್ದು, ಶನಿ 3-5ನೇ ಕಾಂಬಿನೇಷನ್ ಬರ್ತಕ್ಕಂಥದ್ದು, ವಿವಾಹ ವಿಳಂಬ 5ನೇ ಮನೆ, ಅಂದರೆ ಡಿಸಿಷನ್ ತೊಗೊಳೋದಿಲ್ಲ. ನೀವು ಎಸ್ ಅಂತಂದರೆ ನಿಮ್ಮ ಮಗಳು ಎಸ್ ಅನ್ನಲ್ಲ, ನಿಮ್ಮ ಮಗಳು ಎಸ್ ಅಂದರೆ ನೀವು ಇಲ್ಲ ಅನ್ನಲ್ಲ, ನೀವಿಬ್ಬರು ಎಸ್ ಅಂತಂದರೆ ಜಾತಕ ಹೊಂದಾಣಿಕೆ ಆಗಲ್ಲ ಅನ್ನೋದು ಹೇಳ್ಕೊಂಡು ಹೋಗ್ತಾನೇ ಇರುತ್ತಿದ್ದು. ಶೀಘ್ರವಾಗಿ ಮದುವೆ ಆಗಬೇಕು ಅಂತಂದರೆ ರಾಹು ಭುಕ್ತಿ ಬರ್ತಕ್ಕಂಥದ್ದು. ರಾಹು ಭುಕ್ತಿಯಲ್ಲಿ ಮದುವೆ ಯೋಗ ತುಂಬ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ರಾಹು 2027 ಏಪ್ರಿಲ್ಗೆ ತೋರಿಸ್ತಾ ಇದೆ. ಮುಂದಿನ ವರ್ಷದಲ್ಲಿ ಪ್ರಯಾಸದಿಂದ ಮದುವೆ, ಈಸಿ ಮದುವೆ ಇಲ್ಲ. ಸೊ ವಿವಾಹಕ್ಕೆ ಬೇಕಾಗಿರ್ತಕ್ಕಂಥ 7ನೇ ಮನೆಯ ಉಂಗುರ ರುದ್ರಾಕ್ಷಿ ಹಾಕ್ಕೊಳ್ಳಿ. ಇಲ್ಲಿ 8 ಮುಖದ ರುದ್ರಾಕ್ಷಿ ಹಾಕಿಸಿ, ತದನಂತರ 7-8 ಇರ್ತಕ್ಕಂಥ ಚಂದ್ರ, ಒಂದು ಮೂನ್ ಅಂತ ಬರುತ್ತೆ, ಮೂನ್ ಸ್ಟೋನ್ ಅಂತ ಬರುತ್ತೆ, ಅಥವಾ ಪರ್ಲ್ ಅಂತ ಬರುತ್ತೆ, ಮುತ್ತು ಒಂದು ಬಲಗೈ ಉಂಗುರದ ಬೆರಳಿಗೆ ಹಾಕಿ ವಿವಾಹ ಶೀಘ್ರವಾಗಿ ಸಫಲತೆಯಿಂದ ಕೂಡಿರುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯಬಹುದಾಗಿದೆ. ಇದಕ್ಕೆ ನೀವು ಮಾಡಬೇಕಾಗಿರೋದಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಆಗಿ. ಏಪ್ರಿಲ್ 11ನೇ ತಾರೀಕು ಉಚಿತ ಕಾರ್ಯಾಗಾರ ಕ್ಲಾಸಸ್ ಕೂಡ ಇರುವಂಥದ್ದು. ಈ ಒಂದು ಕ್ಲಾಸಸ್ ನೀವು ಅಟೆಂಡ್ ಆಗಿ ನಂತರ ನಿಮಗೆ ಆಸಕ್ತಿ ಹೆಚ್ಚಾಗಿದ್ದೇ ಆದಲ್ಲಿ ಏಪ್ರಿಲ್ 20ನೇ ತಾರೀಕು 112ನೇ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಅದಕ್ಕೂ ಕೂಡ ರಿಜಿಸ್ಟರ್ ಆಗಬಹುದು, ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ. ಕೊನೆಯದಾಗಿ ಇನ್ನು ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಧನ್ಯವಾದಗಳು ಗುರುಗಳೇ. ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಕರೆ ಮಾಡೋಕ್ಕೆ ಎಷ್ಟು ಕಾತರದಿಂದ ಕಾಯ್ತಾ ಇರ್ತೀರ, ಕಲ್ತು ನೋಡಿ. ಕಲ್ತು ನೋಡಿದಾಗ ನಿಮಗೆ ಆಶ್ಚರ್ಯ ಉಂಟಾಗುತ್ತೆ. ಮದುವೆ ಯಾವಾಗ ಅಂತ ಈ ತಾಯಿ ಮಹಾತಾಯಿ ಕೇಳ್ತು ಬೆಳಗಾಂದು. ಬರ್ತಕ್ಕಂಥ ಹುಡುಗನ ಜಾತಕ ಏನಾದ್ರು ತಪ್ಪು ಕೊಟ್ಟಿದ್ದರೆ, ಅಥವಾ ಬರ್ತಕ್ಕಂಥ ಜಾತಕ ಅವ್ರಿಗೆ ನೋಡೋಕ್ಕೆ ಬರಲಿಲ್ಲ ಅಂದರೆ ಹಾಳಾಗೋದು ನೀವೇನೆ. ಕಲ್ತು ನೋಡಿ. 7,000 ರೂಪಾಯಲ್ಲಿ ಅನೇಕ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲವು ಗ್ರಹಗಳ ಸ್ಥಿತಿಯನ್ನು ನೀವು ಕಂಡುಹಿಡ್ಕೊಂಡಾಗ ಜೀವನ ಈಸಿ ಆಗುತ್ತೆ. ಮದುವೆ ಮಾಡೋದು ಒಂದು ಕಾರ್ಯಕ್ರಮ ಅಷ್ಟೇ. ತುಂಬ ಜನ ಮದುವೆಯಾಗ ಅದೊಂದು ಕಾರ್ಯಕ್ರಮ. ಮದುವೆ ಜೀವನ ಇದೆಯಲ್ಲ, ಆಮೇಲೆ ಕಲ್ತಿರಬೇಕಾಗಿತ್ತು ಅಂತ ತಲೆ ಚೆಚ್ಕೊಂಡಾಗ ನನ್ನ ಮಾತನ್ನು ಗುರುತಿಟ್ಕೊಳ್ಳಿ. ಪಂಡಿತ್ ದಿನೇಶ್ ಗುರೂಜಿ ಮಾತನ್ನು ಗುರುತಿಟ್ಕೊಳ್ಳಿ. ಇದನ್ನು ಕೇಳಿಸ್ಕೊಂಡಿದ್ದೆ ಕಿವಿಲಿ. ಕಲ್ತಿದ್ದರೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ಬೋದಾಗಿತ್ತು. ಕಷ್ಟ ಬಂದಾಗ ನನ್ನ ನೆನೆಸ್ಕೊಳ್ಳಿ. ಯಾಕೆ ಅಂದರೆ ಆ ಕಷ್ಟದಲ್ಲಿ ನಾನು ಕಲ್ತಿಲ್ಲ ಅನ್ನೋದು ಪಶ್ಚಾತ್ತಾಪ ಪಡಿ. ಇದೇ ಶನಿವಾರ ಉಚಿತ ಕ್ಲಾಸ್ ಇದೆ, ಬನ್ನಿ. ಈಸಿಯಾಗಿದೆ. ಜಸ್ಟ್ ಒಂದು ಕಾಲ್ ಕರೆ ಮಾಡೋದಲ್ಲ, ಬಂದು ನಿಮ್ಮ ಮಕ್ಕಳನ್ನೂ ಸೇರಿಸಿ. ನಿಮ್ಮ ಮಗಳು ಏನೋ ಓದ್ತಾ ಇದೆ, ಅದು ಮಾಡ್ತಾಯಿದ್ದಾರೆ ಅಂತ ನಿಮ್ಮ ಮಕ್ಕಳನ್ನ ಸೇರಿಸಿ ಅವರ ಭವಿಷ್ಯ ಅವರೇ ನೋಡಿಕೊಂಡು ಉಜ್ವಲವಾಗ್ತಕ್ಕಂಥ ಒಂದು ವಿಚಾರವೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕಲಿಕೆ. ಸರ್ವೇ ಜನ ಸುಖಿನೋ ಭವಂತು.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಚಂದನ್ ಶಾಸ್ತ್ರಿ ಅಂತ, ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಸೊಲ್ಲಾಪುರ ಎಂಬ ಊರು. ನಾನು ಸುಮಾರು 8 ವರ್ಷಗಳಿಂದ ದಿನೇಶ್ ಗುರೂಜಿಯವರ ಹತ್ರ ಜ್ಯೋತಿಷ್ ಶಾಸ್ತ್ರವನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ಜ್ಯೋತಿಷ್ಯ ಎಂದರೆ ಒಂದು ಅಗಾಧವಾದ ಶಕ್ತಿ. ಕತ್ತಲೆಯಿಂದ ಬೆಳಕಿನ ನೆಡೆಗೆ ಕರೆದೊಯ್ಯುವುದೇ ಜ್ಯೋತಿಷ್ಯ. ಈ ಜ್ಯೋತಿಷ್ ಶಾಸ್ತ್ರವನ್ನು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾಗಿದೆ. ಯಾಕೆಂದರೆ ನಾವು ಯಾವುದೇ ಘಟನೆಯನ್ನು ಮದುವೆಯಾಗಬಹುದು, ನಾಮಕರಣ ಆಗಬಹುದು, ಪ್ರತಿಯೊಂದು ಇತ್ಯಾದಿ ಯಾವುದೇ ಆದರೂ ಸಮಾರಂಭಗಳಿಗಾಗಲಿ, ಶುಭ ಸಮಾರಂಭಗಳಿಗಾಗಲಿ, ಅಶುಭ ಸಮಾರಂಭಗಳಿಗಾಗಲಿ, ನಾಮಕರಣಗಳಿಗಾಗಲಿ ಇದಕ್ಕೆ ನಾವು ಜ್ಯೋತಿಷ್ ಶಾಸ್ತ್ರವನ್ನು ಕೇಳುತ್ತಿದ್ದೇವೆ. ಹೀಗಾಗಿ ನಾವು ಜ್ಯೋತಿಷ್ ಶಾಸ್ತ್ರವನ್ನು ನಮ್ಮ ಜೀವನದಲ್ಲಿ ಅವಲಂಬಿಸಿಕೊಳ್ಳುತ್ತಿದ್ದೇವೆ. ಸುಮಾರು 8 ವರ್ಷದಿಂದ ನಮ್ಮ ಪೂರ್ವಿಕ ಕಾಲಿಂದನೂ ಜ್ಯೋತಿಷ್ ಶಾಸ್ತ್ರವನ್ನು ಕಲ್ತ್ಕೊಂಡು ಬಂದಿದ್ದಾರೆ. ನಾವು ಜ್ಯೋತಿಷ್ಯ ಪುರೋಹಿತ ಮನೆತನವಾಗಿ ಬಂದಿದ್ದೇವೆ. ನಾನು ದಿನೇಶ್ ಗುರೂಜಿ ಅವರ ಹತ್ರ 8 ವರ್ಷದಿಂದ ಜ್ಯೋತಿಷ್ಯ ಅಭ್ಯಾಸ ಮಾಡಿದ್ದೇನೆ. ನಮಸ್ತೆ. ದಯವಿಟ್ಟು ಎಲ್ಲರೂ ಬಂದು ಜ್ಯೋತಿಷ್ ಶಾಸ್ತ್ರವನ್ನು ಕಲಿತುಕೊಳ್ಳಿ.